ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಯಿಗಳು ಬೊಗಳುವುದನ್ನು ನೀವು ನೋಡೇ ಇರ್ತೀರ. ಮನೆಗೆ ಯಾರಾದರೂ ಅಪರಿಚಿತರು ಬಂದರೆ ಸಾಕು ನಾಯಿಗಳು ಬೊಗಳೋಕೆ ಶುರು ಮಾಡ್ತವೆ. ಹಾಗೆ ಇದ್ರ ಜೊತೆಗೆ ಬೇರೆ ಬೀದಿ ನಾಯಿಗಳನ್ನು ಕಂಡಾಗಲೂ ಸಹ ಬೊಗಳೋಕೆ ಶುರು ಮಾಡ್ತವೆ. ನಾಯಿಗಳು ಅಳುತ್ತವೆ ಎಂಬುದು ನಿಮಗೆ ಗೊತ್ತಾ ಸ್ನೇಹಿತರೆ? ಹೌದು ಸ್ನೇಹಿತರೆ, ರಾತ್ರಿ ನಾಯಿಗಳು ಅಳುತ್ತವೆ. ಆ ಧ್ವನಿ ನೋವಿನಿಂದ ಕೂಡಿರುತ್ತದೆ. ನಾಯಿಗಳು ನರಿಗಳಂತೆ ಕೂಗುತ್ತವೆ. ನಾಯಿಗಳು ಅಳುವುದನ್ನು ಹಿರಿಯರು ಕೆಟ್ಟ ಶಕುನ ಎಂಬುದನ್ನು ಭಾವಿಸ್ತಾರೆ. ನಾಯಿಗಳು ಕೂಗಿದ್ರೆ ಸಾಕು ಏನೋ ಕೆಟ್ಟ ಘಟನೆ ಸಂಭವಿಸುತ್ತದೆ ಎಂದು ಹೇಳ್ತಾರೆ, ಅಥವಾ ಯಾರಾದರೂ ಸಾಯಬಹುದು ಎಂದು ಹೇಳ್ತಾರೆ. ಹಾಗೆ ರಾತ್ರಿ ದೆವ್ವಗಳನ್ನು ಕಂಡು ನಾಯಿಗಳು ಕೂಗುತ್ತವೆ ಎಂದು ಸಹ ಕೆಲವರು ಹೇಳ್ತಾರೆ. ಅದು ಏನೇ ಇರಲಿ, ಅವು ಏಕೆ ಅಳುತ್ತವೆ, ಅದರ ಹಿಂದಿನ ಅಸಲಿ ಸತ್ಯ ಏನೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೆಯ ಹೊರಗೆ ಅಥವಾ ನಿಮ್ಮ ಮನೆಯ ಮುಂದೆ ನಾಯಿಗಳು ಕೂಗಿದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಗಂಭೀರ ಅನಾರೋಗ್ಯ ಸ್ಥಿತಿಗೆ ಒಳಗಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಯಿಗಳು ಅಳುವುದು ಆರ್ಥಿಕ ನಷ್ಟವನ್ನು ಉಂಟಾಗಿಸುತ್ತವೆ ಅನ್ನುವುದನ್ನು ಹೇಳುತ್ತದೆ. ಭವಿಷ್ಯದಲ್ಲಿ ಕೆಲವು ಕೆಲಸಗಳಿಂದ ನಷ್ಟವಾಗಲಿದೆ ಎಂಬ ಸಾಧ್ಯತೆಯನ್ನು ತಿಳಿಸಿಕೊಡುತ್ತವೆ ಅಂತ ಹೇಳಲಾಗುತ್ತದೆ. ನಿಮ್ಮ ಮನೆಯ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ನಾಯಿಗಳು ಕೂಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ನಾಯಿಗಳು ಮುಂಬರುವ ನೈಸರ್ಗಿಕ ಘಟನೆಗಳನ್ನು ಮುಂಚಿತವಾಗಿಯೇ ಗ್ರಹಿಸಬಲ್ಲ ಒಂದು ಶಕ್ತಿಯನ್ನು ಹೊಂದಿರುತ್ತವೆ ಎಂದು ಹೇಳ್ತಾರೆ. ಕೆಲವು ನಂಬಿಕೆಗಳ ಪ್ರಕಾರ ನಾಯಿಗಳು ತಮ್ಮ ಸುತ್ತಲೂ ದುಷ್ಟ ಶಕ್ತಿಗಳು ಇದ್ದಾಗ ಹೆಚ್ಚು ಅಳುತ್ತವೆ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿಯೇ ಮನೆಯ ಸುತ್ತಲೂ ನಾಯಿಗಳು ಅಳುತ್ತಿದ್ದರೆ ಅವುಗಳನ್ನು ಅಲ್ಲಿಂದ ಓಡಿಸುತ್ತಾರೆ. ನಾಯಿಗಳು ಅಳಲು ವಾಸ್ತವಿಕ ಸತ್ಯ ಏನೆಂದರೆ, ರಾತ್ರಿ ಹೊತ್ತಲ್ಲಿ ನಾಯಿಗಳು ಅಳುವ ಧ್ವನಿಯಲ್ಲಿ ಕೂಗುತ್ತವೆ. ಅದರಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿ ಅಳುತ್ತವೆ, ಏಕೆಂದರೆ ಅವುಗಳಿಗೆ ತುಂಬ ಚಳಿಯಾದಾಗ ಅವುಗಳು ಅಳುತ್ತವೆ ಅಂತ ಹೇಳ್ತಾರೆ. ಇದರ ಹೊರತಾಗಿ ಇತರ ನಾಯಿಗಳಿಗೆ ಸಂದೇಶವನ್ನು ಕಳಿಸಲು ಮತ್ತೊಂದು ಕಾರಣವಾಗಿದೆ. ಬೀದಿ ನಾಯಿಗಳು ತಮ್ಮ ಗುಂಪಿನಿಂದ ಬೇರ್ಪಟ್ಟಾಗ ಕೂಡ ಅವು ಅಳುತ್ತವೆ. ಅದರ ಮಾಲೀಕರಿಂದ ಬೇರ್ಪಟ್ಟಾಗ ಸಹ ಅವು ಅಳುತ್ತವೆ. ಅವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಜೋರಾಗಲು ಅಳಲು ಪ್ರಾರಂಭಿಸುತ್ತವೆ. ತಜ್ಞರ ಪ್ರಕಾರ ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿಯೂ ಕೂಡ ನಾಯಿಗಳು ಭಯದ ಭಾವನೆ ಬೆಳೆಯಲು ಅಳಲು ಪ್ರಾರಂಭಿಸುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿ ಒಬ್ಬಂಟಿಯಾಗಿದ್ದಾಗ ನಾಯಿಗಳು ಅಳುತ್ತವೆ ಮತ್ತು ಒಬ್ಬಂಟಿತನವನ್ನು ಅನುಭವಿಸಿದಾಗ ಅಳಲು ಪ್ರಾರಂಭಿಸುತ್ತವೆ. ನಾಯಿಯ ಮಾಲೀಕ ಮರಣ ಹೊಂದಿದರೆ ಅಥವಾ ಮಾಲೀಕ ಬಹಳ ದಿನ ದೂರವಿದ್ದರೆ ಮಾಲೀಕನನ್ನು ನೆನೆಸಿಕೊಂಡು ಆಗಾಗ ಅಳುವ ಧ್ವನಿಯಲ್ಲಿ ಕೂಗುತ್ತವೆ. ನಾಯಿ ಗಾಯಗೊಂಡಿದ್ದರೆ ಕೂಡ ರಾತ್ರಿ ನೋವು ಹೆಚ್ಚಾಗಿ ಇದರಿಂದ ಅಳುವಿಕೆ ಪ್ರಾರಂಭಿಸುತ್ತವೆ. ನಾಯಿ ಬಲವಾದ ಹಸಿವಿನಿಂದಲೂ ಕೂಡ ಅಳುತ್ತವೆ. ಈ ಮಾಹಿತಿ ನಿಮಗೆ ಇದೇ ಮೊದಲನೇ ಬಾರಿ ತಿಳಿದಿದ್ರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.